ಮಾಧ್ಯಮ ಮಿತ್ರರಿಗೆ ನಲ್ಲಂಗನಹಳ್ಳಿ ಗ್ರಾಮಸ್ಥರಿಂದ ನಮಸ್ಕಾರಗಳು ಸರ್. ಇವತ್ತಿನ ವಿಷಯ ಏನಂದರೆ, ನಲ್ಲಂಗನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಗುಂಟೋಪ್ ಜಾಗದಲ್ಲಿ 20 ಗುಂಟೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಅದ್ರ ವಿಷಯವಾಗಿ ಏನು ಮಾಡ್ತೀವಿ, ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಿಗೆ ಏನು ಮಾಡ್ತೀವಿ, ನಾವು ಮನವಿ ಕೊಡ್ತೀವಿ ಸರ್. ಈ ಜಾಗ ಬಂದು ಸ್ಥಳ ಪರಿಶೀಲನೆ ಮಾಡಿ ತಾವು ಬಂದು ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡಿಕೊಡ್ಬೇಕಂತ ನಾವು ಮನವಿ ಕೊಡ್ತೀವಿ. ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಫಸ್ಟು ಸರಿಸುಮಾರು ಒಂದು 10-15 ಸಾರಿ ಕೊಟ್ಟಿದ್ದೀವಿ ಸರ್. 15 ಸಾರಿ ಕೊಟ್ಟರು ಲಾಸ್ಟು ಡಿ ಸಿ ಅವ್ರಿಗೆ ಮನವಿ ಕೊಡ್ತೀನಿ. ಡಿ ಸಿ ಅವರು ಇವ್ರನ್ನ ಕಳಿಸ್ತಾರೆ ಸರ್, ತಹಶೀಲ್ದಾರನ್ನ ಕಳಿಸ್ತಾರೆ. ತಹಶೀಲ್ದಾರ್ ಬರ್ತಾರೆ, ಬಂದು ಸುಮ್ಮನೆ ಒಂದು ವಿಸಿಟಿಂಗ್ ಕೊಡ್ತಾರೆ, ಯಾವುದೇ ಕ್ರಮ ವಹಿಸಲ್ಲ ಸರ್. ಹಂಗಾಗಿ ಏನು ಮಾಡ್ತೀವಿ ನಾವು, ಜಿಲ್ಲಾಧಿಕಾರಿಗಳಾಯ್ತಲ್ಲ, ತಹಶೀಲ್ದಾರ್ ಅವ್ರಿಗೆ, ಎ ಸಿ ಅವ್ರಿಗೆ ಮತ್ತು ಡಿ ಸಿ ಅವ್ರಿಗೆ 3 ಕೊಟ್ಟರು ಲಾಸ್ಟ್ಗೆ ಏನು ಮಾಡ್ತೀನಿ, ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಂದಾಯ ಇಲಾಖೆ ಸಚಿವರಿಗೂ ಕೊಟ್ಟಿದ್ದೀನಿ ಸರ್. ಇಷ್ಟು ಜನ ಅಧಿಕಾರಿಗಳು ಕೊಟ್ಟರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಸರ್. ನಮ್ಮ ಬೇಡಿಕೆ ಇಷ್ಟೇ ಸರ್, ನಮ್ಮ ನಲ್ಲಂಗನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬಂದು ಪರಿಶೀಲನೆ ಮಾಡಿ ನಮಗೆಲ್ಲ ನಲ್ಲಂಗನಹಳ್ಳಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗೋಂತೆ ಮಂಜೂರು ಮಾಡಿಕೊಡ್ಬೇಕಂತ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಂಜೂರು ಮಾಡಿಕೊಡ್ಬೇಕಂತಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಲ್ಲಾಗನಹಳ್ಳಿ ಎನ್ ಸುರೇಶು, ಗಿಡಪನಹಳ್ಳಿ ಪಂಚಾಯತಿ, ನಲ್ಲಾಗನಹಳ್ಳಿ ಗ್ರಾಮ. ನಾವು ಅಂಕೋನಹಳ್ಳಿ, ನಲ್ಲಾಗನಹಳ್ಳಿ 2 ಗ್ರಾಮ ಒಂದೇ ಬೂತ್ ಐತೆ. ಒಂದೇ ಬೂತ್ ಇರೋದರಿಂದ ಒಂದೇ ಗ್ರಾಮ ಅಂತ ತಿಳ್ಕೊಂಡು ನಮ್ಮೂರಿಂದ ಹಾಲು ಉತ್ಪಾದನೆ ಅಂಕೋನಹಳ್ಳಿಗೆ ಆಗ್ತಾಯಿದ್ವಿ. ನಾವು ಇಷ್ಟಪಟ್ಟು ಸುಮಾರು ವರ್ಷಗಳಿಂದ ಹಾಲು ಹಾಕಿದ್ದೀವಿ. ನಲ್ಲಾಗನಹಳ್ಳಿ ಗ್ರಾಮಕ್ಕೆ ಯಾವುದೇ ಬೆನಿಫಿಟ್ಟು ಕೊಟ್ಟಿಲ್ಲ. ಏನು ಎತ್ತ ಅಂತ ಗಲಾಟೆ ಮಾಡಿ ನಮ್ಮೂರವ್ರು ಯಾರೋ 1-2-3 ಕೇಳಿದಾಗ ಹಿಂದಿನವ್ರು ಅಳ್ಬರು. ಆವಾಗ ನಮ್ಮೂರಕ್ಕೆ ಅಧ್ಯಕ್ಷರಿಗೆ ಕೊಟ್ಬಿಡ್ತೀವಿ, ನಿಮ್ಮೂರವರೇ ಅಧ್ಯಕ್ಷರು ಅಂತೇಳಿ ಇಲ್ಲೇ ನಮ್ಮೂರು ಗ್ರಾಮದವರೇ ಗೋಪಾಲಕೃಷ್ಣ ಅನ್ನೋರು ಆಗಿದ್ದರು ಅಧ್ಯಕ್ಷರಾಗಿ ಅವರೊಂದು 5 ವರ್ಷ ಇದ್ದರು. 5 ವರ್ಷ ಇದ್ರಬೇಕಾದ್ರೆ ಹಾಲು ಬೆನಿಫಿಟ್ ಚೆನ್ನಾಗಿ ಓದ್ತಾಯಿತ್ತು. ಒಂದು 15 ಕ್ಯಾನ್ ಹಾಲು ಹೋಗ್ತಾಯಿತ್ತು ಎರಡೂರಿಂದ. ಹಾಲು ಬೆನಿಫಿಟ್ ಚೆನ್ನಾಗಿತ್ತು. ಹಾಲು ಓದ್ತಾ ಇರಬೇಕಾದ್ರೆ ಒಂದು ಕಾಸು ಬೆನಿಫಿಟ್ಟು ಆಯಿತು. ಒಂದು 20 ಲಕ್ಷ ಗಂಟ ಇವರು ಕಾಸು ಕುಡಿಕಿದ್ರು. ಯಾವುದೇ ರೀತಿ ಖರ್ಚು ಮಾಡಿದಿರ, ಖರ್ಚು ವೆಚ್ಚಗಳು ನೋಡಿಕೊಂಡು ಒಳ್ಳೆ ರೀತಿಯಾಗಿ ನಮ್ಮ ಗ್ರಾಮದವರು ಗೋಪಾಲಕೃಷ್ಣ ಅನ್ನೋರು ಅಧ್ಯಕ್ಷರಾಗಿ ಹಣನ ಉಳಿಕೆ ಮಾಡಿ ಡೇರಿನ ಸಂಘ ಬೆಳೆಸಿದರು. ಸಂಘ ಬೆಳೆಸಿದ ಮೇಲೆ ಯಾವುದೇ ರೀತಿ ಅವ್ರನ್ನ ರೆಸ್ಪಾನ್ಸ್ ಮಾಡಿದ ನೆಕ್ಸ್ಟು ಅಧ್ಯಕ್ಷರಿಗೆ ಕಿತ್ಕೊಂಡು ಆ 20 ಲಕ್ಷ ಏನಾಯಿತು ಅಂತ ನಾವೇನು ಯಾರು ಏನು ಕೇಳೋಕ್ಕಾಗಿಲ್ಲ. ಈ ಥರ ಆಯಿತು. ಆಮೇಲೆ ಡೇರಿಯಿಂದ ಹೋಗಿ ಏರ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ವಿ. ಏರು ಹೇಳಿದ್ರು, ಅವ್ರ ಮಾತು ಕೇಳೋವಂಥವ್ರನ್ನ ಡೈರೆಕ್ಟ್ರುಗಳು ಮಾಡ್ಕೊಂತಾರೆ, ಅವ್ರ ಮಾತು ಕೇಳೋವಂಥವ್ರನ್ನ ಅಧ್ಯಕ್ಷರು ಮಾಡ್ಕೊಂತಾರೆ. ಅವ್ರ ಗ್ರಾಮದವರೇ ಅನುಕೂಲ ಪಡೀತಾರೆ. ಆ ಡೇರಿಯಿಂದ ಅನುಕೂಲ ಪಟ್ಟಿರೋದು ಏನಂದರೆ, ಒಂದು ಸುದ್ನೀರು ಘಟಕ ಮಾಡ್ಕೊಂಡ್ರು. ಎಲ್ಡೂರ್ಗೂ ಸೆಂಟ್ರ ಮಾಡಿರಿ, ಎಲ್ಡೂರವರು ಬೆನಿಫಿಟ್ ಐತೆ, 2 ಗ್ರಾಮದವರು ಹಾಲು ಹಾಕಿದ್ದಾರೆ, 2 ಗ್ರಾಮಕ್ಕೂ ಅದು ಸಾರ್ವಜನಿಕರ ಸೊತ್ತು ಅಂತ ಹೇಳಿದಾಗ, ಅದೇನೋ ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ ಅಂತ ಈ ಅಧ್ಯಕ್ಷರು ಗಂಗೇಗೌಡರಾಗ್ಯವ್ರೆ, ಅವರೇ ಅವ್ರಿಷ್ಟ ಬಂದಂಗೆ ಅವ್ರೂರ ಕಡೆ ಮಾಡ್ಕೊಂಡು ಏನಾಯಿತು, ಸುದ್ನೀರು ಘಟಕ ಒಂದು ಮಾಡಿದ್ರು. 2 ಅಂಗಡಿ ಮಾಡ್ಕೊಂಡ್ರು, 2-3 ಅಂಗಡಿ ಮಾಡ್ಕೊಂಡವ್ರೆ. ಅಂಗಡಿ ಬಾಡಿಗೆನೂ ಅವ್ರೂರೇ ತಕ್ಕಂತವ್ರೆ. ನಾವೇನು ಕೇಳಿದ್ವಿ, ಅಂಗಡಿಗಳು ನಿಮ್ಮೂರಿಗೆ ಎರಡು ಮಾಡಿ, ನಮ್ಮ ಗ್ರಾಮಕ್ಕೆ 2 ಮಾಡಿ. ನಮ್ಮೂರಾಗ ಒಂದು ಆಂಜನೇಯ ಸ್ವಾಮಿ ದೇವಾಲಯ ಐತೆ, 500 ಬರ್ತಾರೆ, ಅವ್ರ ಖರ್ಚು ವೆಚ್ಚಗಳು ನೋಡಿಕೊಂಡು ಏನೋ ಪೂಜೆ ಮಾಡಿದೆ ಅಂತ ನಾವು ಒಳ್ಳೆ ರೀತಿ ಕೇಳಿದ್ವಿ. ಯಾವುದೇ ರೀತಿ 40-45 ವರ್ಷದಿಂದ ಅಂಕೋನಹಳ್ಳಿ ಗ್ರಾಮದಿಂದ ನಮ್ಗೆ ಏನು ಮಾಡೋಕ್ಕೂ ಬಿಡ್ದಿರ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ. ಈ ಥರ ಆಗಿ 2 ಗ್ರಾಮ ಒಂದೇ ಅಂದ್ಬಿಟ್ಟು ನಾವು 45 ವರ್ಷದಿಂದ ಭಾರಿ ನೋವು ಅನುಭವಿಸಿದ್ದೀವಿ. ಅದಕ್ಕೆ ಎಲ್ಲ ಜನ ನೋಡಲಿ, ಆಮೇಲೆ ಇಡೀ ಕರ್ನಾಟಕ ಆಗಂತೆ ಎಲ್ಲರೂ ನೋಡಲಿ. ಆಮೇಲೆ ಈಗ ಏನಾಗಿದೆ ಅಂದರೆ, ತಿರ್ಗಾ ಯಥಾಸ್ಥಿತಿ 30 ವರ್ಷಕ್ಕಿಂತ ಏನಿತ್ತೋ ಅದೇ ಸ್ಥಿತಿಗೆ ಈ ಶರತ್ ಬಚ್ಚೇಗೌಡರು ಬೆಂಬಲಿಗರು ಭಾರಿ ನೋವು ಕೊಡ್ತಾವ್ರೆ. ಅದೇನೋ ಏನೋ ಗೊತ್ತಿಲ್ಲ, ಅಧಿಕಾರಿಗಳಿಗೆಲ್ಲ ಫೋನ್ ಹಾಕಿ ಇಲ್ಲಿ ಬಂದು ಫೋರ್ಜರಿ ಸರ್ವೆಗಳು ಮಾಡಿಸೋದು ಇವೆಲ್ಲ ಮಾಡ್ತಾರೆ. ಸ್ವಾಮಿ ನಮಸ್ಕಾರ, ನನ್ನ ಹೆಸರು ಅರುಣ ಕುಮಾರಿ ಅಂತ. ನಾವು ನಲ್ಲಂಗನಹಳ್ಳಿ ಗ್ರಾಮದವರು. ನಾವು ಸುಮಾರು ವರ್ಷಗಳಿಂದ ಹಾಲು ಅಂಕೋನಹಳ್ಳಿ ಡೈರಿಗೆ ಹಾಕ್ತಾಯಿದ್ವಿ. ಆದರೆ ಯಾವುದೇ ಥರದ್ದು ಬೆನಿಫಿಟ್ ನಮ್ಗೆ ಯಾವುದೇ ಥರ ಸಿಗಲಿಲ್ಲ. ಒಂದು ಲೋನ್ ಆಗಲಿ ಪ್ರತಿಯೊಂದಾಗಲಿ ನಾವು ಅರ್ಜಿ ಹಾಕ್ಬೋದು, ಏನೋ ಗೌರ್ಮೆಂಟ್ ಕಡೆಯಿಂದ ಇದು ಮಾಡಿದ್ರೆ ಮಾತ್ರ ಇದಾಗ್ತಾಯಿತ್ತು. ಡೈರಿ ಕಡೆಯಿಂದ ಯಾವುದೇ ಥರ ಇದಿರಲಿಲ್ಲ. ಈಗ ಒಂದು 6-7 ತಿಂಗಳು, ಸುಮಾರು ಒಂದು 2017ನೇ ಇಸ್ವಿಯಲ್ಲಿ ನಮ್ಗೆ ಒಂದು ಸಪ್ರೇಟ್ ಡೈರಿ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಮನವಿ ಹಾಕಿದ್ವಿ. ಅದೇ ಥರ ಎಲ್ಲ ಪ್ರೋಸೆಸ್ ಆಗಿ ಎಲ್ಲ ಇದು ಮಾಡಿಕೊಂಡು ಇನ್ನೇನು ಡೈರಿ ಆಗೋ ಮೂಮೆಂಟಲ್ಲಿ ಸ್ಟೇ ತಂದಿಟ್ಟರು. ಅದೇ ಡೈರಿ ಆಗಿತ್ತು. ಡೈರಿ ಆದರೂ ಲಾಸ್ಟ್ ಮೂಮೆಂಟಲ್ಲಿ ಅದು ಸ್ಟೇ ಆಯಿತು. ಸ್ಟೇ ಆಗಿ ಆಮೇಲೆ ಸುಮಾರು
ನಾವು ಹೊಸ ಇದು ಬೆಂಗಳೂರು ಡೈರಿ ಬೊಮ್ಮಲ್ ಡೈರಿಯಿಂದ AR ಆಫೀಸ್ಗೆ, AR ಆಫೀಸಿಂದ ಬೊಮ್ಮಲ್ ಡೈರಿಗೆ, ಅಲ್ಲಿಂದ ಹೊಸಕೋಟೆಗೆ ಪ್ರತಿಯೊಂದು ಸುಮಾರು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂತಲೇ ನಾವು ಕೂಲಿನಲ್ಲಿ ಮಾಡೋ ಅಂಥವ್ರು. ಇಲ್ಲಿರೋ ಅಂಥವ್ರೆಲ್ಲ ಕೂಲಿನಲ್ಲಿ ಮಾಡೋ ಅಂಥವ್ರೆ. ಇನ್ನೇನು ಯಾರೇನು ದುಡ್ಡು ಇಟ್ಕೊಂಡು ಇದು ಮಾಡೋ ಅಂಥವ್ರು ಯಾರೂ ಇಲ್ಲ. ಎಲ್ಲ ಪ್ರತಿಯೊಂದು ಈಗ ಅವ್ರೇನೋ ಡೈರಿಯಿಂದ ತೆಗಿತಾರೆ, ಏನೋ ಮಾಡ್ತಾರೆ. ಆದರೆ ನಮ್ಮಲ್ಲಿ ಹೆಂಗಿದೆ ಅಂತಂದರೆ ನಾವು ಕೂಲಿ ಮಾಡಿ ಕಾಸು ಕೂಡಿಕ್ಬೇಕು. ಕಾಸು ಕೂಡಿಕ್ಕಿ ನಾವು ಅಷ್ಟೋ ಉಳಿತಾಯ ಮಾಡಿ ಅವ್ರಿಗೆ ಕೊಡಬೇಕು. ಯಾಕಂದರೆ ಅವರು ಎಷ್ಟಾರು ಖರ್ಚಿಕೊಂಡು ಇದು ಮಾಡೋಕ್ಕಾಗಲ್ಲ ಆಯಿತಾ. ಆ ಥರ ಇರೋ ಪೊಸಿಷನ್ನಲ್ಲಿ ನಾವು ಮಾಡೋ ಇದರಲ್ಲಿ ಸೇವಿಂಗ್ಸ್ ಮಾಡಿ ಈ ಸಂಘಗಳು ಅದು ಇದು ಪ್ರತಿಯೊಂದು ಇದು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಅಂಥ ಇದರಲ್ಲಿ ನಾವು ಮಾಡಿರೋ ಅಷ್ಟು ಅಲ್ಪ ಸ್ವಲ್ಪ ಉಳಿತಾಯ ಮಾಡಿಕೊಂಡು ಅವ್ರಿಗೆ ಕೇಸ್ಗಾಗಲಿ ಇದಕ್ಕಾಗಲಿ ನಾವು ಕಟ್ಕೊಡ್ತಾ ಇದ್ದೀವಿ. ಯಾಕಂತಂದರೆ ಏನು ಇವಾಗ ಪ್ರಾಫಿಟ್ ಏನಿಲ್ಲ. ಈಗ ನಾವು ಹೊಸ ಡೈರಿ ಮಾಡಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಉತ್ಸಾಹದಿಂದ ಮಾಡೋಕ್ಕೆ ಹೋಗ್ತೀವಿ. ಸರ್ಕಾರ ನೋಡಿದ್ರೆ ಎಲ್ಲ ಮಹಿಳೆಯರ ಪರ ಅಂತ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಹೆಂಗೆ ಇದೆ ಅಂತಂದರೆ ಮಹಿಳೆಯರ ಪರ ಅಂದ್ರೂ ಕೂಡ ನಮ್ಗೆ ಯಾವುದೇ ಥರ ಅನುಕೂಲ ಸಿಗ್ತಾ ಇಲ್ಲ. ಈಗ ನಮ್ಮೂರಿಗಂತೂ ಯಾವುದೇ ಥರ ಅನುಕೂಲ ಸಿಗ್ತಾ ಇಲ್ಲ. ನಾವು ಮಾಡಬೇಕು ಅಂತ ಏನೋ ಒಂದು ಹುಮ್ಮಸ್ಸಿಂದ ಹೋಗ್ಬೇಕಾದ್ರೂ ಲಾಸ್ಟಲ್ಲಿ ಈ ಥರ ಆಗ್ತಾಯಿದೆ. ಅದು ಯಾರೋ ಪ್ರಭಾವದಿಂದ ಏನೂ ಇಲ್ಲ. ನಾವು ಕಾನೂನು ಬಿಟ್ಟು ಯಾವುದೇ ಥರ ಇದು ಹೋಗ್ತಾ ಇಲ್ಲ. ಯಾಕಂತಂದರೆ ಇಲ್ಲಿ ನಮ್ಗೆ ಡೈರಿ ಬೇಕು ಅಂತ ನಾವು ಇನ್ನೇನು ಬೇರೆ ಇದು ನಾವು ಕೇಳಲಿಲ್ಲ. ಡೈರಿ ಬೇಕು ಅಂತಲೇ ನಾವು ಇದು ಮಾಡಿದ್ದು. ಎಷ್ಟು ದಿನ ಆದರೂ ಒಂದೇ ಇದರಲ್ಲಿ ಬೇಡ, ಸರಿ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಇನ್ನೇನು ಗಂಡಸರಾಗಲಿ ಇದಾಗಲಿ ರಾಜಕೀಯದ ಒತ್ತಡ ಏನಿಲ್ಲ. ನಮ್ಮ ಪಾಡಿಗೆ ನಾವು ಸಪ್ರೇಟಾಗಿ ಡೈರಿ 4 ಜನಕ್ಕೆ 3 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ಯೋಚನೆಯಲ್ಲಿ ನಾವು ಮಾಡಿದ್ದು. ಬಟ್ ಅದು ಈ ಥರ ಇದಾಗ್ತಾಯಿದೆ, ತೊಂದರೆ ಆಗ್ತಾಯಿದೆ ನಮಗೂ. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ನಾವು ಸುಮಾರು ಕೇಸುಗಳು ಅದು ಇದು ಅಂತಂದ್ಬಿಟ್ಟು ಇವಾಗ ರಾಜಕೀಯ ಪ್ರಭಾವದಿಂದ ಸುಮಾರು ಕೇಸುಗಳು ಇದು ಮಾಡ್ತಾಯಿದ್ದೀವಿ. ನಾವು ಎಷ್ಟಾದ್ರೂ ದುಡ್ಡು ವೆಚ್ಚ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ. ದಯವಿಟ್ಟು ನಮ್ಗೆ ಯಾವುದೇ ಥರ ತೊಂದರೆ ಕೊಡ್ದಿರ ನಮ್ಗೆ ಮಹಿಳಾ ಡೈರಿ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಲಿ. ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಬೇಡ. ನಮಗೊಂದು ಮಹಿಳಾ ಡೈರಿ ಮಾಡಿಕೊಡೋದಕ್ಕೆ ಸರ್ಕಾರ ನಮ್ಗೆ ಅನುಮತಿ ಕೊಟ್ಟರೆ ಸಾಕಾಗಿದೆ. ನಮಗೂ ಓಡಾಡಿ ಸಾಕಾಗೋಗ್ಬಿಟ್ಟಿದೆ 8 ವರ್ಷದಿಂದ. ಇದು ದಯವಿಟ್ಟು ನೀವು ತರ್ತಾರದೇ ರಾಜಕೀಯ ಒತ್ತಡ. ಅದಕ್ಕೋಸ್ಕರಗೆ ನಾವು ಈ ಥರ ಅಲಿದಂಗೆ ಮಾಡ್ತಾ ಇದ್ದೀರಾ. ಕೈ ಮುಗಿದು ಕೇಳ್ಕೊತೀನಿ, ಈ ರಾಜಕೀಯ ಒತ್ತಡದಿಂದ ಪಾರು ಮಾಡಿರಿ. ಇಲ್ಲಿ ಹೇಳಿದ್ರು ಆವಾಗಲೇ ನಮ್ಮ ಅಣ್ಣವರು ಏನಂತ ಗುಂತೋಪದ್ದು ಅಂತ. ಸುಮಾರು ರಾಜಕೀಯದಿಂದ ನಾವು ಬೇಲಾಡಿ ಗೋಗರ್ದು ಗೌರ್ಮೆಂಟ್ ಅಲ್ಲಿಂದ ಹೋಗಿ ಸ್ಟೇಷನಿಂದ ಹೋಗಿ ಮತ್ತೆ ತಾಲೂಕು ಆಫೀಸಿಂದ ಹೋಗಿ ಅಲ್ಲಿಂದ ಕರ್ಕೊಂಬಂದರೆ ಈ ರಾಜಕೀಯ ಒತ್ತಡದಿಂದ ನಮ್ಗೆ ಹಾಕಂಥ ಸರ್ವೇನೇ ಆಗ್ತಾರೆ, ಮಾಡೋಂಥ ಕೆಲಸನೇ ಮಾಡ್ತಾರೆ. ಕೇಳೋಕ್ಕೋದ್ರೆ ಬೇಜಾನ್ ಮಾತುಗಳಾಡ್ತಾರೆ. ಇದರಿಂದಾದರೂ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ನ್ಯಾಯ ದೊರಸ್ಕೊಡ್ರಿ.